ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫಲ್ಲಿ ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿಗೆ ನೀವಿನ್ನೂ ವೇಟ್ ಮಾಡ್ತಾ ಇದ್ರೆ ನೀವು ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ ಅಥವಾ ನಿಮ್ ಲೈಫಲ್ಲಿ ನೀವು ಮೂವ್ ಆನ್ ಆಗ್ಬೇಕಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ಬಿಟ್ಟೋದಂತ ವ್ಯಕ್ತಿಗೆ ಇವರು ವೇಟ್ ಮಾಡ್ತಾ ಇದ್ದಾರೆ. ಸೊ ಇವರು ಸ್ಟಿಲ್ ವೇಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ ತಿಳಿಸ್ಕೊಡಿ. ಓಕೆ, ನಿಮಗೆ ಏನ್ ಫೀಲ್ ಬರ್ತಿದೆ ಆ ವ್ಯಕ್ತಿ ಮೇಲೆ ನೀವು ವೇಟ್ ಮಾಡ್ತಾ ಮಾಡ್ತಾ ಅಂತಂದ್ರೆ, ಆ ವ್ಯಕ್ತಿ ನನಗೆ ಎಲ್ಲಿ ಮೋಸ ಮಾಡಿ ಹೋಗ್ತಾ ಇದ್ದಾರೆ. ಓಕೆ, ನಾನು ಇವತ್ತಲ್ಲ ಇನ್ನೂ ಒಂದಷ್ಟು ದಿನಾನು ನಾನು ವೇಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಬಟ್ ಅವ್ರ ಕಡೆಯಿಂದ ರೆಸ್ಪಾನ್ಸೇ ಬರ್ಲಿಲ್ಲ. ನಾನು ವೇಟ್ ಮಾಡಿನೂ ಆ ವೇಟಿಂಗ್ ಪೀರಿಯಡ್ಗೆ ಅಲ್ಲಿ ಒಂದು ಮರ್ಯಾದೆನೇ ಇಲ್ದಿರ ಆಗ್ಬಿಟ್ರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮ್ಮ ವ್ಯಕ್ತಿ ಇಲ್ಲಿ ತುಂಬಾ ದೊಡ್ಡ ಈಗೋಯಿಸ್ಟಿಕ್ ಪರ್ಸನ್ ಅನ್ನೋದು ಕಾಣ್ತಿದೆ. ಅವ್ರ ಲೈಫಲ್ಲಿ ಅವ್ರಿಗೆ ಏನ್ ಬೇಕಾಗಿದೆ ಅಲ್ಲ, ಇದೆಲ್ಲ ಇದೆ. ಅವ್ರ ಲೈಫಲ್ಲಿ ಎಲ್ಲದವೂ ಇದಾವೆ. ಬಟ್ ನೀವು ಆ ವ್ಯಕ್ತಿಗೆ ಸುಮ್ನೆ ವೇಟ್ ಮಾಡ್ತಾ ಇದ್ದೀರಾ. ತುಂಬಾ ಪ್ರೀತಿ ಇಟ್ಕೊಂಡಿದ್ದೀರಾ, ಕಪ್ ಆಫ್ ಫೀಲಿಂಗ್ಸ್ ಇದೆ. ಆ ವ್ಯಕ್ತಿ ಬಂದ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋ ಆಲೋಚನೆಗಳು ತುಂಬಾನೇ ಇದೆ. ನಿಮಗ್ ಅನ್ಸುತ್ತೆ ಆ ವ್ಯಕ್ತಿ ಬಂದ್ರೆ ನನ್ನ ಲೈಫ್ ಅಲ್ಲಿ ಚೇಂಜಸ್ ಬರುತ್ತೆ, ನಾನ್ ಸಕ್ಸಸ್ ಆಗ್ತೀನಿ ಅಂತೆಲ್ಲ ನೀವು ಯೋಚನೆ ಮಾಡಿ ವೇಟ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ನೀವೊಂದು 3 years ಇಂದ ಇರ್ಬೋದು, 3 months ಇಂದ ಇರ್ಬೋದು, ಅಥವಾ ಒಂದ್ 9 months ಇಂದ ಈ ರೀತಿ ನೀವು ವೇಟ್ ಮಾಡ್ತಾನೆ ಇದ್ದೀರಾ ಈ ವ್ಯಕ್ತಿಗೋಸ್ಕರ. ಬಟ್ ಇಲ್ಲಿ ಏನು ಚೇಂಜಸ್ ಅನ್ನೋದು ಆಗ್ತಿಲ್ಲ. ತುಂಬಾನೇ ದೊಡ್ಡ ಈಗೋಯಿಸ್ಟಿಕ್ ಪರ್ಸನ್. ಆ ವ್ಯಕ್ತಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಬಿಸಿ ಅಂತ ಹೇಳ್ತಾರೆ. ಒಂದ್ ಸರ್ಟನ್ ಟೈಮ್ ವರ್ಗು ನಿಮ್ಮಿಬ್ರಲ್ಲೂ ಒಂದು ಕನೆಕ್ಟ್ ಆಗೋವರೆಗೂ ಚೆನ್ನಾಗೇ ಇತ್ತು. ಆ ಕನೆಕ್ಟ್ ಆದ್ಮೇಲೆ ಇಲ್ಲಿ ವಿತೌಟ್ ರೀಸನ್, ಏನೂ ರೀಸನ್ ಇಲ್ದಿರಾನೆ ಬಿಸಿ ಅನ್ನೋ ಒಂದು ಪದನ ಬಳಸ್ಕೊಂಡು ಈ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ. ನೀವ್ ಒಬ್ರೇ ಇಲ್ಲಿ ವೇಟ್ ಮಾಡ್ಕೊಂಡು ಈಗ ಮುಂಚೆನೂ ಆ ವ್ಯಕ್ತಿ ಬಿಸಿ ಇದ್ರು, ನೀವು ಅವ್ರ ಲೈಫಲ್ಲಿ ಇದ್ದಾಗ್ಲೂ ಬಿಸಿ ಇದ್ರು. ಬಟ್ ಆ ವ್ಯಕ್ತಿ ಆಗ ಇದ್ದಂತ ಸಿಚುವೇಶನ್ಗೂ ಈಗ ಇರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಈಗ ಸಿಚುವೇಶನ್ ಅನ್ನೋದಕ್ಕಿಂತ ಮೈಂಡ್ ವೈಸ್ ಈ ವ್ಯಕ್ತಿನೇ ಇಲ್ಲಿ ಡಿಟ್ಯಾಚ್ಮೆಂಟ್ ಅನ್ನೋದನ್ನ ಇಟ್ಕೊಂಡಿದ್ದಾರೆ ನಿಮ್ ಮೇಲೆ. ಸೊ ಇಲ್ಲಿ ನೀವು ಎಷ್ಟೇ ಟ್ರೈ ಅನ್ನೋದು ಮಾಡಿದಾಗ್ಲೂ, ಎಷ್ಟೇ ಎಫರ್ಟ್ಸ್ ಅಂತ ಕೊಟ್ಟಾಗ್ಲೂನು ಈ ವ್ಯಕ್ತಿ ಹೇಳೋದೇ ಅಷ್ಟು, ನಾನು ಬಿಸಿ ಇದ್ದೀನಿ ಈಗ ಸದ್ಯಕ್ಕೆ. ಹೀಗಾಗಿ ನಿಮ್ಗೆ ಟೋಟಲಿ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಪ್ರೀತಿ ಅನ್ನೋದೊಂದು ಹಾಗೆ ಇದೆ. ಅದು ಬಿಟ್ರೆ ಇನ್ನೊಂದು ಕ್ವಶನ್ ಅನ್ನೋದಾದ್ರೆ, ಈ ವ್ಯಕ್ತಿ ಎಲ್ಲಿ ನಂಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ವಶನ್ ಇದೆ. ಅಷ್ಟ್ ಬಿಟ್ರೆ ನಿಮ್ಗೆ ಬೇರೆ ಏನೂ ತಲೆ ಓಡ್ತಿಲ್ಲ. ತುಂಬಾನೇ ಟೋಟಲ್ ಆಗಿ ನೀವು ಕನ್ಫ್ಯೂಸ್ ಆಗಿದ್ದೀರಾ ಈ ವ್ಯಕ್ತಿ ವಿಚಾರವಾಗಿ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡ್ಕೊಡಿ. ನೀವು ಏನೇನೇನೇನೋ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಆಗ್ಬೇಕು, ಮುಂಚೆ ನಾವ್ ಇದ್ ರೀತಿಲಿ ಇರ್ಬೇಕು ಅಂತೆಲ್ಲಾನು. ಬಟ್ ಇಲ್ಲಿ ಸಡನ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ.
ಸಡನ್ ಆಗಿ ಎಂಡ್ ಮಾಡ್ತಿದ್ದೀರಾ ಈ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನೆಲ್ಲ ನೀವು. ನಿಮಗೆ ಅನ್ಸುತ್ತೆ ಕೆಲವು ಸಲ ಆ ವ್ಯಕ್ತಿ ಜೀವನದಲ್ಲಿ ಯಾರಾದ್ರೂ ಥರ್ಡ್ ಪಾರ್ಟಿ ಇದಾರ, ಮೇ ಬಿ ಇರ್ಬೋದು, ಇಲ್ಲಿ ಇರ್ಬೋದು ಅನ್ನೋ ಸಿನ್ಸ್ ಇಲ್ಲಿ ಥರ್ಡ್ ಪಾರ್ಟಿ ಕಾರ್ಡ್ ಇಲ್ಲಿ ಬಂದಿದೆ. ಒಂದು ಅವ್ರ ಪೇರೆಂಟ್ಸ್ ಆಗಿರ್ಬೋದು, ನಿಮ್ ವಿಚಾರ ಗೊತ್ತಿದ್ದವ್ರನ್ನ ಅವರು ಕಂಟ್ರೋಲ್ ಮಾಡ್ತಿರ್ಬೋದು ಬೇಡ ಅಂತ. ಈ ವ್ಯಕ್ತಿಗೆಲ್ಲೂ ಬಂದಿಲ್ಲ ಫ್ಯಾಮಿಲಿ ಅಂದ್ರೆ ಭಯ ಇದೆ, ಜವಾಬ್ದಾರಿ ಇದೆ ಅನ್ನೋ ಇದೆಲ್ಲ ಬಂದಿಲ್ಲ. ಬಟ್ ಇಲ್ಲಿ ಎಲ್ಲಾ ಫೀಲಿಂಗ್ಸ್ ಎಲ್ಲಾ ಥಾಟ್ಸ್ ಇರೋದು ನಿಮ್ಗೊಬ್ರಿಗೇನೆ, ಅವ್ರಿಗಲ್ಲ. ಅಟ್ಲೀಸ್ಟ್ ನೀವ್ ಏನ್ ಮಾಡ್ತಿದ್ದೀರಾ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾಡಿ, ಇಂಟ್ರೆಸ್ಟ್ ಇಟ್ಟು ಮಾಡಿ. ಅಟ್ಲೀಸ್ಟ್ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ಲಿಲ್ಲ ಅಂತಂದ್ರು ನೀವಾದ್ರೂ ಹೊರಗ್ ಬರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಆ ಮ್ಯಾನಿಫೆಸ್ಟೇಷನ್ ಅನ್ನೋದು. ಸೊ ನೀವು 2 ದಿನ ಮಾಡ್ತೀರಾ, ನಂತರ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತೀರಾ ಅನ್ಸುತ್ತೆ ನಿಮ್ಗೆ. ಮಾಡೋ ಟೈಮಲ್ಲಿ ಏನೋ ಸಕ್ಸಸ್, ಏನೋ ಪಾಸಿಟಿವ್ ಚೇಂಜಸ್ ಅಂತೆಲ್ಲ ನಿಮ್ಗೆ ಅನ್ಸುತ್ತೆ. ಬಟ್ ನೀವು ಪ್ರಾಪರ್ ಆಗಿ ಮಾಡ್ತಿಲ್ದಿರ ಇರೋದ್ರಿಂದ ಅಗೇನ್ ನೀವು ಮತ್ತೆ ಡಿಪ್ರೆಷನ್ಗೆ ಹೋಗೋದಾಗ್ಲಿ, ಮತ್ತೆ ಸೈಲೆಂಟ್ ಟ್ರೀಟ್ಮೆಂಟ್, ಅವ್ರ ಬಗ್ಗೆನೇ ಚಿಂತೆ ಮಾಡೋದಾಗ್ಲಿ, ಈ ರೀತಿ ಕನ್ಫ್ಯೂಷನ್ಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಇದು ಒನ್ ಡೇ ನಲ್ಲಿ ಈ ಮ್ಯಾನಿಫೆಸ್ಟೇಷನ್ ಅನ್ನೋದೆಲ್ಲ ಒನ್ ಡೇ ನಲ್ಲಿ ರಿಸಲ್ಟ್ ಕೊಡೋದಿಲ್ಲ ಅಲ್ವಾ. ಸೊ ಅದ್ರ ರಿಸಲ್ಟ್ ಅನ್ನೋದು ಸಿಗ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಎಷ್ಟು ದಿನ ಮಾಡ್ತೀವಿ ಅನ್ನೋದಕ್ಕಿಂತ ಒಂದ್ ಇಂಟ್ರೆಸ್ಟ್ ಇಟ್ಟು ಒಂದ್ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನಾವ್ ಎಲ್ಲಿವರೆಗೂ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ. ಈವನ್ ಕೆಲವ್ರು ಕೇಳ್ತಾರೆ ನನ್ನ ಹತ್ರನೂ ಈ ಅಫರ್ಮೇಶನ್ಸ್ ಬಗ್ಗೆ ಎಲ್ಲ ಹೇಳಿದಾಗ ಎಷ್ಟ್ ದಿನ ಮಾಡ್ಬೇಕು. ಒಂದು ಮೈಂಡ್ ಸೆಟ್, ಪ್ರಾಪರ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ಓದ್ತೀರಾ, ನಿಮ್ಮಲ್ಲಿ ನೀವು ಚೇಂಜಸ್ ತಂದ್ಕೊಳ್ತೀರಾ ಅಂದ್ರೆ ಇವನ್ 7 ಡೇಸ್ ಸಾಕು. ಒಂದು ಹ್ಯಾಬಿಟ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ 21 ಡೇಸ್ ಬೇಕು. ಓಕೆನಾ. ಸೊ ಹಾಗಾಗಿ ಇಲ್ಲಿ ನೀವು ಯಾರು ತುಂಬಾ ವೆಯ್ಟ್ ಮಾಡ್ತಿದ್ದೀರಲ್ಲ, ನೋಡಿ ವೆಯ್ಟ್ ಮಾಡಿ ಮಾಡಿ ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಳ್ಳೋ ಬದಲು ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಲ್ಲ, ನಿಮ್ ಲೈಫಿಗೆ ಏನ್ ನೀಡಿದೆ ಅದ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ ನ ಮಾಡಿ ನೀವು ಗ್ರೋತ್ ಆಗಿ, ಆಗ ಈ ವ್ಯಕ್ತಿ ಬರೋ ಚಾನ್ಸಸ್ ಸಹ ತುಂಬಾ ಇರುತ್ತೆ. ಬಟ್ ಇಲ್ಲಿ ಎಲ್ಲೂ ಬರೋ ಚಾನ್ಸಸ್ ಅನ್ನೋದು ಕಾಣ್ತಾ ಇಲ್ಲ. ನೀವೇ ಅಪ್ರೋಚ್ ಮಾಡ್ತೀರಾ, ನೀವೇ ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಈ ವ್ಯಕ್ತಿ ಹೇಗ್ ಇಟ್ಟಿದ್ದಾರೆ ನಿಮ್ಮನ್ನ ಅಂತಂದ್ರೆ ಆ ವ್ಯಕ್ತಿ ಕಡೆಯಿಂದ ಏನು ಪ್ರಾಬ್ಲಮೇ ಆಗಿಲ್ಲ ನಿಮ್ಗೆ, ಆ ವ್ಯಕ್ತಿ ಏನು ಕಮಿಟ್ಮೆಂಟೇ ಕೊಟ್ಟಿಲ್ಲ ಅನ್ನೋ ರೀತಿಲಿ ನಿಮ್ಮನ್ನ ಮಾಡಿ ಕೂರ್ಸಿದ್ದಾರೆ ಈ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ. ಸೊ ಖಂಡಿತ ನಿಮ್ ಲೈಫಲ್ಲಿ ನಿಮ್ಗೆ ಸಕ್ಸಸ್ ಇದೆ. ಯಾವಾಗ ನೀವು ವ್ಯಕ್ತಿನ ಬಿಟ್ಟು ನೀವು ಮೂವ್ ಆನ್ ಆಗ್ತಿರಲ್ಲ, ಆಗ ನಿಮ್ಗೆ ಸಕ್ಸಸ್ ಅನ್ನೋದು ಇದೆ ಈ ಲೈಫಲ್ಲಿ ಅನ್ನೋದು ಕಾಣ್ತಾ ಇದೆ. ಓಕೆನಾ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಕ್ಲಾರಿಫೈ ಮಾಡ್ಕೊಡಿ. ನಿಮ್ಗೂ ಗೊತ್ತಿದೆ ಥರ್ಡ್ ಪಾರ್ಟಿ ವಿಚಾರ ಗೊತ್ತಿದೆ, ಅದರಿಂದಾನೇ ಇಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ. ಆ ವ್ಯಕ್ತಿಗೆ ಎಲ್ಲೂ ಯೋಚನೆ ಅನ್ನೋದಿಲ್ಲ ನಿಮ್ ಬಗ್ಗೆ. ನೀವ್ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿದೆ ಆ ಕಷ್ಟ, ಆ ಪ್ರೋಗ್ರೆಸ್ ಬರುತ್ತಾ ಏನು, ಆ ಕನ್ಫ್ಯೂಷನ್ಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಎಲ್ಲದನ್ನು ನೀವೇ ಫೇಸ್ ಮಾಡ್ತಿದ್ದೀರಾ ಹೊರತು ಆ ವ್ಯಕ್ತಿಗೆ ಒಂದಿಷ್ಟು ಎಳ್ಳಷ್ಟು ಗೊತ್ತಾಗ್ತಿಲ್ಲ. ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ನೀವ್ ಎಷ್ಟೇ ಎಕ್ಸ್ಪ್ರೆಸ್ ಮಾಡಿ, ಎಷ್ಟೇ ಅಪ್ರೋಚ್ ಮಾಡಿದ್ರುನು ಇಲ್ಲಿ ನಿಮ್ ವ್ಯಕ್ತಿ ಸದ್ಯಕ್ಕೆ ನೋ ಅನ್ನೋ ವಿಚಾರದಲ್ಲಿದ್ದಾರೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಈ ವ್ಯಕ್ತಿ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು, ಇನ್ವೆಸ್ಟ್ ಮಾಡ್ಕೊಂಡು ವೆಯ್ಟ್ ಮಾಡಿ ಟೈಮ್ ನ ಹಾಳ್ ಮಾಡ್ಕೊಳ್ಳೋ ಬದಲು ನಿಮ್ ಲೈಫ್ ಅಲ್ಲಿ ನೀವು ಮೂವ್ ಆನ್ ಆಗಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಓಕೆನಾ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಅವ್ರ ಲೈಫ್ ಅಲ್ಲಿ. ನಿಮಿಗೂ ಗೊತ್ತಿದೆ ಆ ವಿಚಾರ, ಬಟ್ ಸ್ಟಿಲ್ ಅದ್ ಗೊತ್ತಿದ್ದು ಫೂಲ್ ಆಗಿ ಇವ್ರಿಗೋಸ್ಕರ ವೆಯ್ಟ್ ಮಾಡಿ ನೀವು ಸ್ಟೆಪ್ ಹಾಕ್ಬಿಡಿ. ಇವತ್ತಿರ್ಬೋದು, ನಾಳೆ ಹೋಗ್ಬೋದು ಥರ್ಡ್ ಪಾರ್ಟಿ, ಬಟ್ ಈ ವ್ಯಕ್ತಿ ಚೇಂಜ್ ಆಗ್ಬೇಕು. ಇಲ್ಲಿ ಚೇಂಜಸ್ ಅನ್ನೋದು ಖಂಡಿತ ಕಾಣ್ತಿಲ್ಲ ಇಲ್ಲಿ ಸದ್ಯಕ್ಕೆ. ಸೊ ನಿಮ್ಮಲ್ಲೇ ಇದೆ ಎಲ್ಲಾ ಎಫರ್ಟ್ಸ್, ಎಲ್ಲಾ ಕನ್ಫ್ಯೂಷನ್ಸ್, ಎಲ್ಲಾ ಪ್ರಾಬ್ಲಮ್ಸ್ ನೀವ್ ಒಬ್ರೇ ಫೇಸ್ ಮಾಡ್ತಿದ್ದೀರಾ, ಎಲ್ಲ ನೀವ್ ಒಬ್ರೇ ಇದ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಸರಿ, ಮೂವ್ ಆನ್ ಆಗಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ.
ಸಿ ಒಂದ್ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಹಾಗೂ ಸೆಲ್ಫ್ ಮೋಟಿವೇಟ್ ಕಡೆ ಗಮನನ ಕೊಡ್ಬೇಕು. ಇಲ್ಲಾಂದ್ರೆ ಇಲ್ಲಿ ಸಡನ್ ಆಗಿ ನಿಮ್ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಿದೆ ಇಲ್ಲಿ. ಓಕೆನಾ? ಸಿ ಅಗೇನ್ ಫೂಲ್ ಆಗಿ ನೀವು ಸ್ಟೆಪ್ಸ್ ನ ತಗೊಳ್ಳೋ ಬದಲು ಈ ವ್ಯಕ್ತಿ ಕಾದು, ಯಾಕಂದ್ರೆ ಥರ್ಡ್ ಪಾರ್ಟಿ ಇದಾರೆ, ಥರ್ಡ್ ಪಾರ್ಟಿ ಇದ್ದು ನೀವು ಇವ್ರಿಗೋಸ್ಕರ ವೇಟ್ ಮಾಡಿ ಫೂಲ್ ಆಗಿ ಸ್ಟೆಪ್ ತಗೊಳ್ಳೋ ಬದಲು ಸೆಲ್ಫ್ ಮೋಟಿವೇಟ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಕಡೆ ಗಮನನ ಕೊಡಿ. ಕೊಡೋದ್ರಿಂದ ಸಡನ್ ಚೇಂಜಸ್ ಇದೆ ಪಾಸಿಟಿವ್ ವೇನಲ್ಲಿ. ಇಲ್ಲ ಅಂತಂದ್ರೆ ಸಡನ್ ಆಗಿ ನಿಮ್ ಹೆಲ್ತ್ ಅನ್ನೋದು ಅಪ್ಸೆಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಬಿಕಾಸ್ ನೀವು ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದೀರಾ ಈ ವ್ಯಕ್ತಿ ವಿಚಾರವಾಗಿ. ಕನ್ಸಿಸ್ಟೆನ್ಸಿಯಾಗಿ ಇವ್ರ ಬಗ್ಗೆನೇ ನೀವು ಥಿಂಕ್ ಮಾಡ್ತಿರೋದ್ರಿಂದ ನಿಮ್ಗೆ ಹೊರಗ್ ಬರೋದಕ್ ಆಗೋದಿಲ್ಲ. ಈ ವ್ಯಕ್ತಿ ವಿಚಾರವಾಗೂ ನೀವು ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ, ಜೊತೆನಲ್ಲಿ ಹೆಲ್ತ್ ನು ಸಹ ಅಪ್ಸೆಟ್ ಮಾಡ್ಕೊಳ್ತಿದ್ದೀರಾ. ಸೊ ಹಾಗಾಗಿ ನಿಮ್ಮನ್ನ ನೀವು ತಪ್ಪು ಮಾಡ್ಕೊಂಡು, ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಂಡು, ವೇಟ್ ಮಾಡ್ಕೊಂಡು ತುಂಬಾನೇ ಜೆನ್ಯೂನ್ ಆಗಿ ತೋರ್ಸ್ಕೊಳ್ಳೋ ಬದಲು ಫಸ್ಟ್ ನಿಮಗ್ ನೀವು ಪ್ರಿಫರೆನ್ಸ್ ನ ಕೊಟ್ಕೊಂಡು ನಿಮ್ ಲೈಫ್ ಅಲ್ಲಿ ನೀವು ಮೂವ್ ಆನ್ ಆಗೋದನ್ನ ಕಲೀರಿ. ಮೂವ್ ಆನ್ ಆಗಕ್ ಆಗ್ಲಿಲ್ವಾ, ಬೇಡ, ನಿಮ್ ಲೈಫ್ ನ ನೀವು ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ. ಓಕೆನಾ? ಫೋಕಸ್ ಅನ್ನೋದು ಇವತ್ತಿಂದ ನಿಮ್ ಕಡೆ ಗಮನ ಕೊಡಿ ಅಂತಾನೆ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.